ಕೋಟ್ಯಾಂತರ ಹಣ ದುರುಪಯೋಗ ಆರೋಪ, ಪಿಡಿಒ ವಿರುದ್ಧ ಪ್ರತಿಭಟನೆ, ಸಿಇಒ ಪತ್ರಕ್ಕೂ ಡೋಂಟ್ ಕೇರ್. ಹೌದು, ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕೋಟ್ಯಾಂತರ ಹಣ ಲೂಟಿ ಹೊಡೆದ ಆರೋಪ ಹಿನ್ನೆಲೆ ಪಿಡಿಒ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆದಿದೆ. ನಂಜನಗೂಡು ತಾಲೂಕು ಪಂಚಾಯಿತಿ ಇಒ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಒತ್ತಾಯಿಸಿದ್ದಾರೆ. 2017-18ನೇ ಸಾಲಿನಲ್ಲಿ ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂಥ ಶಬಾನ ಹಾಗೂ ನಂಜನಗೂಡು ಜಿಲ್ಲಾ ಪಂಚಾಯಿತಿ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಇಂಜಿನಿಯರ್ ಸುಧಾನಾಗರ್ ಅವರು ಗ್ರಾಮ ವಿಕಾಸ ಯೋಜನೆಯ ಅಡಿಯಲ್ಲಿ ನಿಯಮಾನುಸಾರ ಕಾಮಗಾರಿಗಳನ್ನು ನಡೆಸದೆ ಅಕ್ರಮವಾಗಿ ಬಿಲ್ಗಳನ್ನು ತಯಾರಿಸಿ ಹಣ ಲೂಟಿಯನ್ನ ಮಾಡಿದ್ದಾರೆ. ಹಾಗೂ ಶಬಾನರವರ ಅಕ್ರಮವಾಗಿ 11A ಮತ್ತು 11B ಸ್ವತ್ತುಗಳನ್ನು ಸುಮಾರು 995 ತೆಗೆದಿದ್ದಾರೆ. ಕೋಟ್ಯಾಂತರ ಹಣ ಸರ್ಕಾರಕ್ಕೆ ನಷ್ಟ ಮಾಡಿರುವ ಇವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ನೀಡಲಾಗಿತ್ತು. ಈ ಸಂಬಂಧ ದಾಖಲೆಗಳನ್ನು ಪರಿಶೀಲಿಸಿದ ಅಧಿಕಾರಿಗಳು ಅಕ್ರಮ ನಡೆದಿರುವ ಬಗ್ಗೆ ವರದಿಯನ್ನು ನೀಡಿದರು. ಆರೋಪದ ಹಿನ್ನೆಲೆ ಪೂರಕ ದಾಖಲೆಗಳನ್ನು ಸಲ್ಲಿಸುವಂತೆ ಶಬಾನ ಅವರಿಗೆ 4 ತಿಂಗಳ ಹಿಂದೆ ಜಿಲ್ಲಾ ಉಸ್ತುವಾರಿ ಸಿಇಒರಿಂದ ನೋಟಿಸ್ ಅನ್ನು ಜಾರಿಯಾಗಿದೆ. ನೋಟಿಸ್ ಜಾರಿಯಾಗಿ 4 ತಿಂಗಳ ಕಳೆದರೂ ಕೂಡ ಯಾವುದೇ ಅಧಿಕಾರಿಗಳು ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿಲ್ಲ ಹಾಗೂ ಕ್ರಮವನ್ನು ಕೈಗೊಂಡಿಲ್ಲ. ಹೀಗಾಗಿ ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿಯೊಂದು ಪ್ರತಿಭಟನೆ ನಡೆಸಿದ್ದಾರೆ. ಸುಮಾರು 2 ಕೋಟಿಗೂ ಹೆಚ್ಚು ಹಣ ದುರುಪಯೋಗವಾಗಿದೆ. ಹಗರಣ ನಡೆದಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಅವರು ಆರೋಪಿಸಿ ಪ್ರತಿಭಟನೆಯನ್ನು ನಡೆಸಿದ್ದು, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಭ್ರಷ್ಟ ಅಧಿಕಾರಿಗಳಿಗೆ 2 ಕೋಟಿ ತಿಂದಂತ ಭ್ರಷ್ಟ ಅಧಿಕಾರಿಗಳಿಗೆ, 2 ಕೋಟಿ ತಿಂದು ಹಗರಣ ಮಾಡಿರುವ ಭ್ರಷ್ಟ ಅಧಿಕಾರಿಗಳಿಗೆ, ತಾಲೂಕು ಪಂಚಾಯಿತಿ ಇಒಗೆ, ತಾಲೂಕು ಆಡಳಿತಕ್ಕೆ ಭ್ರಷ್ಟ ಎಸಗಿದ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳ ವಿರುದ್ಧವಾಗಿ ಕ್ರಿಮಿನಲ್ ಕೇಸ್ನ ಹಾಕಬೇಕು ಅಂತ ನಾವು ಕೇಳ್ಕೊಂಡ್ರು ಸರಿಯಾಗಿ ಸ್ಪಂದಿಸ್ತಾ ಇರ್ತಕ್ಕಂಥ ಇಒಗೆ, ತಾಲೂಕು ಪಂಚಾಯಿತಿ ಇಒಗೆ ಇದ್ರ ಜೊತೆಗೆ ಇನ್ನೂ ಈಗ ಏನೇನು ಕೊಟ್ಟಿದ್ದಾರೆ ಅದೆಲ್ಲ ಸೇರಿಸಿ ಅದು ಆದಷ್ಟು ಬೇಗ ತನಿಖೆ ಮಾಡಿ ಯಾರು ಇವರು ಏನೇನು ಅಪಾದನೆ ಮಾಡಿದ್ದಾರೆ ಅದು ಸತ್ಯವಾದರೆ ಶಿಸ್ತು ಕ್ರಮಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಸರ್, 1 ವಾರ ಒಳಗೆ ತನಿಖೆನ ಚುರುಕು ಮಾಡಿಲ್ಲ ಅಂತಂದ್ರೆ ನಾವು ಇನ್ನೂ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗ 6 ತಿಂಗಳಾಯಿತು, 6 ತಿಂಗಳಾದ್ರೂ ನೀವು ಯಾರು ಕೂಡ ಪಂಚಾಯತಿ ಕೂಡ ವಿಸಿಟ್ ಮಾಡಿಲ್ಲ ಇದುವರೆಗೂ. ನಾವು ನಿಮಗೆ ದಯಮಾಡಿ ಎಚ್ಚರಿಸ್ತಾ ಇದ್ದೀವಿ. ಕೊಟ್ಟಿರಿ, ಫೋಟೋ ಕಳಿಸಿ ಸರ್. ಓಕೆ. ಕಾರ್ಯಕ್ರಮ ಮುಗಿಸಬೇಕು. ತನಿಖೆನ ಚುರುಕು ಮಾಡಿಲ್ಲ ಅಂತಂದ್ರೆ ನಾವು ಉಗ್ರವಾದ ಪ್ರತಿಭಟನೆ ಮಾಡಿ ಸಂಬಂಧಪಟ್ಟವ್ರೆ ಫೋಟೋ ತಗೊಳ್ಳಿ. ನೋಡಿದೆ ಓಕೆ ಸರ್, ಥ್ಯಾಂಕ್ ಯು ಸರ್. ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ, ಭ್ರಷ್ಟ ಅಧಿಕಾರಿಗಳಿಗೆ, ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಲೂಟಿ ಮಾಡಿರುವಂತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ, ಭ್ರಷ್ಟ ಅಧಿಕಾರಿಗಳಿಗೆ 14ನೇ ಹಣಕಾಸು ಮತ್ತು 15ನೇ ಹಣಕಾಸಿನಲ್ಲಿ ದುರುಪಯೋಗಪಡಿಸಿಕೊಂಡಿರುವಂತಹ ಅಧಿಕಾರಿಗಳಿಗೆ, ನೀರು ನಿರ್ವಹಣಾ ಬಿಲ್ ಅನ್ನ ದುರುಪಯೋಗಪಡಿಸಿಕೊಂಡಿರುವಂತಹ ಅಧಿಕಾರಿಗಳಿಗೆ, ಪಂಚಾಯಿತಿ ಪಿಡಿಒಗಳಿಗೆ ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ, ಬೇಕೇ 1 ಕೋಟಿ ಅನುದಾನ ನೀರಲ್ಲಿ ಹೋಮ ಆಗ್ಬಿಟ್ಟಿದೆ. ಆಮೇಲೆ ಸುವರ್ಣ ಗ್ರಾಮದಲ್ಲಿ
ಶೌಚಾಲಯ ನಿರ್ಮಾಣ ಮಾಡಿದ್ರೆ ಫುಲ್ ಬಿಲ್ ಪೇಮೆಂಟ್ ಆಗಿದೆ. ಅದಕ್ಕೆ ದಾಖಲೆ ಇದೆ ನಮ್ಮ ಹತ್ರ. ಮತ್ತು ಅದೇ ಇದರಲ್ಲಿ ಬೇರೆ ಕಡೆ ಕಾಮಗಾರಿಗೆ 15 ಫೈನಾನ್ಸಲ್ಲೂ 30 ಮೀಟ್ರ್ 15 ಫೈನಾನ್ಸ್ಗೆ ರಸ್ತೆ ಮತ್ತು ಚರಂಡಿಗೆ 30 ಮೀಟ್ರ್ ಚರಂಡಿಗೆ ಬಿಲ್ ಮಾಡಿದ್ದಾರೆ. ಅದೇ ಕಾಮಗಾರಿಗೆ 15 ಫೈನಾನ್ಸಲ್ಲೂ ಆಗಿದೆ, ಮತ್ತು ಸುವರ್ಣ ಗ್ರಾಮದಲ್ಲೂ ಕೂಡ ಆಗಿದೆ ಪೇಮೆಂಟ್. ಈಗ ನಿಮ್ಮ ಹತ್ರ ಪತ್ರಿಕಾಗೋಷ್ಠಿ ನಂತರ ಮತ್ತೆ ಭ್ರಷ್ಟಾಚಾರಕ್ಕೆ ನಡೆದಿದೆ. ಮಾದಪ್ಪ ಅನ್ನೋ ಈ ನಮ್ಮ PDO ಮಾದಪ್ಪ ಅನ್ನೋನು ತುಂಬ ಭ್ರಷ್ಟ. ಒರಿಜಿನಲ್ ಪ್ಲೇಸ್ ಇರ್ತಕ್ಕಂಥ ಅಲ್ಲಿ ಕವಿತಾ ಅನ್ನೋರನ್ನ ದೂರ ಹಾಕಿ ಈಗ ಅವ್ರನ್ನ ಇಲ್ಲಿ ಮಾದಪ್ಪನ ಹಾಕುವಂಥದ್ದೇನಿತ್ತು ಅವ್ರಿಗೆ ಭ್ರಷ್ಟಾಚಾರ ಮಾಡಿಕೆ ಅವ್ರು ಒತ್ತು ಕೊಡ್ತಾ ಇದ್ದಾರೆ ಅಂತ ಅಲ್ಲಿಗೆ ಅರ್ಥ. ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗ್ಬಿಟ್ಟಿದೆ. ಇವರು ಆಡಳಿತ ಸರಿಯಾದ ರೀತಿ ಇಲ್ಲ ಅನ್ನೋದಕ್ಕೆ ನೀವು ನಡೆದಂಥ ಘಟನೆಗಳೇ ಸಾಕ್ಷಿ. ಬರೀ ನಮ್ಮ ಗ್ರಾಮ ಪಂಚಾಯತಿಲೇ ಇಷ್ಟು ನಡೆದಿದೆ ಅಂದರೆ ಇನ್ನು 45 ಪಂಚಾಯತಿಲಿ ಎಷ್ಟು ಕೋಟಿ ಹಗರಣ ಆಗಿರಬೇಕು? ಯಾರ ಮನೆಗೆ ಸೇರಿದೆ ಅದೆಲ್ಲ ದುಡ್ಡು? ಇದು ನಮ್ಮ ವಾದ ಆಗಿದೆ. ಮತ್ತೆ ಇದು ತನಿಖೆ ಆಗಬೇಕು. ನಮ್ಮ ಪಂಚಾಯತಿ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಈಗ ನಮ್ಮ ಜೊತೆ ಎಲ್ಲ ನಮ್ಮ ಗ್ರಾಮಸ್ಥರು ಕೈ ಜೋಡಿಸಿದ್ದಾರೆ. ಈ ತನಿಖೆ ಆಗಬೇಕು, ನ್ಯಾಯ ಸಿಗಬೇಕಿದು. ಮತ್ತು ಇವತ್ತುವರೆಗೂ ಒಂದು ಮನೆ ಇಲ್ಲ, ಒಂದು ಅದು ಬಿಲ್ ಪೇಮೆಂಟ್ ಮಾಡೋಕ್ಕೆ ಯಾವುದೂ ಆಗಿಲ್ಲ. ಪಂಚಾಯತಿಗೆ ಬಂದಿರೋ ಹಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಪ್ರದೇಶಗಳು ಎಲ್ಲ ಅಭಿವೃದ್ಧಿ ಆಗ್ತದೆ. ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಪಟ್ಟಿ ಹಿಡಿತೀವಿ, ಇಲ್ಲಿ ಕೂತ್ಕೋತೀವಿ. ಮತ್ತೆ ಲೋಕಾಯುಕ್ತಿಗೆ ಈಗ ಆಲ್ರೆಡಿ ನಾವು ಲೋಕಾಯುಕ್ತಿಗೆ ಗಮನಕ್ಕೆ ತಂದಿದ್ದೀವಿ. ಮತ್ತು ನಾವು ಇಲ್ಲಿ ಕೆಲವು ಸಬ್ಜೆಕ್ಟ್ ಕೊಡಬೇಕು. ಆ ದಾಖಲೆಗಳನ್ನ ನಾನು ಕೊಟ್ಟ ಮೇಲೆ ಲೋಕಾಯುಕ್ತನೂ ಕೂಡ ತನಿಖೆ ಮಾಡೋದು. ಇವತ್ತು ಒಂದೇ ದಿನಕ್ಕೆ ಅಂದರೆ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ. ಅವ್ರು ನಮ್ಮ ಅವ್ರಿಗೆ ಗಮನಕ್ಕೆ ತರ್ತೀವಿ. ಈ ಮತ್ತೆ ತಿರ್ಗಾ ಏನಕ್ಕೆ ಹಿಂಗೆ ಮಾಡಿದ್ದೀರಾ ನೀವು ಅಂತ. ಅವ್ರು ಮಾಡದೇ ಇದ್ರೆ ಒಂದು ವಾರ ಗಡುವು ಕೊಡ್ತೀವಿ. ಒಂದು ವಾರದಿಂದ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ 65 ಲಕ್ಷ ಹಣ ದೇವಸ್ಥನಹಳ್ಳಿ ಗ್ರಾಮದಲ್ಲಿ ಬಿಡುಗಡೆ ಆಗಿದೆ. ದೇವಸ್ಥನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಊರಲ್ಲೂ ಬಿಡುಗಡೆ ಆಗಿದೆ. ಯಾವ ಊರಲ್ಲೂ ಸಂಪೂರ್ಣವಾಗಿ ಜಲ್ ಜೀವನ್ ಮಿಷನ್ ಅಭಿವೃದ್ಧಿ ಆಗಿಲ್ಲ. ಕುಡಿಯೋ ನೀರಿಗೆ ಬಹಳ ಪ್ರಾಬ್ಲಮ್ ಇದೆ. ಈಗ ಬೇಸಿಗೆ ಸೀಸನ್ ಇರೋದ್ರಿಂದ ತುಂಬಾ ಪ್ರಾಬ್ಲಮ್ ಇದೆ. ಈಗ ಅದನ್ನು ಒಂದಕ್ಕೆ ಹಣ ಅಂತ ಅಂದ್ಬಿಟ್ಟು ಪಂಚಾಯತಿ ಕೊಟ್ಟಿದ್ದಾರೆ. ಅದು ಗೋಲ್ಮಾಲ್ ಆಗಿದೆ. ಸುಮಾರು ಅದು 60,000 ರೂಪಾಯಿ ಗೋಲ್ಮಾಲ್ ಆಗಿದೆ. 65 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ. ಒಂದಿಕೆ ಹಣ ಅಂತ ಕೊಡ್ತಾರೆ ನಮ್ಮದು ಪಂಚಾಯತಿದ ಹಣ. ಅದು ಕೂಡ 60,000 ಅಮೌಂಟು ಪೇಮೆಂಟ್ ಮಾಡಿದ್ದಾರೆ. ಪ್ರಯೋಜನ ಇಲ್ಲ, ಅದುವೇ ಉಪಯೋಗ ಇಲ್ಲದೆ ಇರೋದು. 60,000 65 ಲಕ್ಷ ಈಗ ಇಡೀ ದೇವಸ್ಥಾನಗಳಿಗೆ 65 ಲಕ್ಷ ಹಣ. ಒಂದು ಗ್ರಾಮಕ್ಕೆ ಪಕ್ಕದ ಊರಿಗೂ ಕೂಡ 65 ಲಕ್ಷ ಬಿಡುಗಡೆ ಆಗಿದೆ. ಉಪ್ಪನಹಳ್ಳಿಲೂ ಕೂಡ ಕೊಡ್ತಿದೆ. ಅರ್ಧ ಕೆಲಸ ಆಗಿದೆ, ಅರ್ಧ ನಿಂತೋಗ್ಬಿಟ್ಟಿದೆ. ತನಿಖೆ ಮಾಡಿ ಕೂಡ ತನಿಖೆ ಮಾಡಿ. ಈಗ ಆಲ್ರೆಡಿ ಅವ್ರ ಗುತ್ತಿಗೆದಾರರಿಗೆ ನೋಟಿಸ್ 4 ಬಾರಿ ನೋಟಿಸ್ ಕೊಟ್ಟವ್ರೆ. ಏನು ಪ್ರಯೋಜನ ಇಲ್ಲ, ಅದಕ್ಕೆ ಅವ್ರು ಕೇರ್ ಮಾಡಿಲ್ಲ. ಅದರಿಂದ ಅದನ್ನು ಸಾಹೇಬರು ಅದನ್ನು ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ತನಿಖೆ ಹಾಕಬೇಕು. ಲಕ್ಷ ಇದಾಗಿದೆ. ಮತ್ತೆ ರೋಡ್ನ ಡ್ಯಾಮೇಜ್ ಮಾಡಿದ್ದಾನೆ. ಎಲ್ಲಾ ರೋಡು ಅಗದು ಬಿಟ್ಟಿದ್ದಾನೆ. ಎಲ್ಲ ರೋಡು ಕಾಂಕ್ರೀಟ್ ರೋಡನ್ನ ಹಾಳು ಮಾಡಿಬಿಟ್ಬಿಟ್ಟವನೆ ಕಾಂಟ್ರಾಕ್ಟರ್. ಮತ್ತೆ ಅದಕ್ಕೇನು ಉಪಯೋಗ ಇಲ್ಲ. ಎಲ್ಲ ಗಿಡಗಳು ಬೆಳೆಯೋಕ್ಕೆ ಅವಕಾಶಗಳಾಗಿದೆ. ಖರ್ಚು ಮಾಡಿದ್ದಾನೆ. ಬರೀ ಪರ್ಚೇಸಿಂಗ್ಗೆ ಖರ್ಚು ಮಾಡಿಸೋರಲ್ಲ. ಕಾಮಗಾರಿ ಎಲ್ಲೋಯ್ತು? ಕಾಮಗಾರಿ ಯಾಕೆ ಮಾಡಿಲ್ಲ? ಯಾವ ಕಾಮಗಾರಿ ಮಾಡಿದ್ದಾರೆ? ಆಮೇಲೆ ಕೆರೆ ಅಭಿವೃದ್ಧಿ 10 ಲಕ್ಷದ ಬರ್ದಿದ್ದೀವಿ ಸರ್. ಆಮೇಲೆ ದೇವಸ್ಥಾನದಲ್ಲಿ ಕೆಲವು ರಸ್ತೆ, ಸ್ಮಶಾನದ ರಸ್ತೆ ಅಭಿವೃದ್ಧಿಯಲ್ಲಿ ಮತ್ತು ಈಗ 50 ಲಕ್ಷ ಶಾಸಕರು ಅಭಿವೃದ್ಧಿಗೆ ಅಂತ ಹಾಕಿದ್ದಾರೆ. ಬಟ್ ಅದು ಸಂಪೂರ್ಣ ಕೆಲಸ ಆಗಿಲ್ಲ. ಸರಿಯಾದ ರೀತಿ ಕೆಲಸ ಆಗ್ತಾ ಇಲ್ಲ. ಕಳಪೆ ಕಾಮಗಾರಿ ಅದು ಸಂಪೂರ್ಣವಾಗಿ ಅದು ಕೆಲಸನೇ ಆಗಿಲ್ಲ. ಅರ್ಧ ಮಾಡಿ ಮಾಡ್ತಾ ಇದ್ದಾರೆ. ಅದೇನು ಅಂತ ಮಾಹಿತಿಯನ್ನು ತಾವು ತಿಳ್ಕೋಬೇಕು. ಕೇಂದ್ರ ಸರ್ಕಾರದ NREGಯಲ್ಲಿ ಸುಮಾರು NREG 15 ಫೈನಾನ್ಸಲ್ಲೂ ಅದೇ ಕೆಲಸಕ್ಕೆ ಪೇಮೆಂಟ್ ಆಗಿದೆ. ಮತ್ತು NREGಲ್ಲೂ ಪೇಮೆಂಟ್ ಆಗಿದೆ. ಲಕ್ಷಾಂತರ ರೂಪಾಯಿ NREG ಹಾಳಾಗಿದೆ. ಅಂಗನವಾಡಿ ಕಟ್ಟಡ ಒಂದು 10 ನೋಡಿ ಸರ್, ಆಯಿತು ತಲುಪಿದೆ. ನಾವು ಇದ್ರ ಬಗ್ಗೆ ತಮ್ಮ ಮಾಧ್ಯಮದವ್ರ ಮುಖಾಂತರ ಮುಂಚೆನೇ ನಾನು ಪತ್ರಿಕಾಗೋಷ್ಠಿ ನಡೆಸಿ ಈ ಕಾಮಗಾರಿಗಳ ಬಗ್ಗೆ ನಡೆದಿರತಕ್ಕಂಥ ಘಟನೆ ಬಗ್ಗೆ ನಾನು ಮುಂಚೆನೇ ತಿಳಿಸಿದ್ದೀನಿ. 2 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ ಸರ್ಕಾರಕ್ಕೆ ನಾನು ಮನವಿನೂ ಕೊಟ್ಟಿದ್ದೀನಿ. ಜಿಲ್ಲಾ ಪಂಚಾಯತಿನ COಗೆ ಮನವಿ ಕೊಟ್ಟಿದ್ದೀನಿ. ತಾಲೂಕ್ ಪಂಚಾಯತಿಯ EO ಅವರು ಮನವಿ ಕೊಟ್ಟಿದ್ದೀನಿ. ಇವರು ಮನವಿನ ಇಸ್ಕೊಂಡವರು ಅಂದರೆ ದೂರನ್ನ ಇಸ್ಕೊಂಡವರು ಇಲ್ಲಿವರೆಗೂ ಕೂಡ 4 ತಿಂಗಳಾಗಿದೆ. ನೀವು ಪತ್ರಿಕಾಗೋಷ್ಠಿ ಮಾಡಿ ಇಲ್ಲಿವರೆಗೂ ಕೂಡ ಯಾರೂ ಕೂಡ ಗ್ರಾಮ ಪಂಚಾಯತಿಗೆ ಬಂದು ಅದನ್ನು ತನಿಖೆ ಮಾಡೋದಾಗಲಿ ಅದನ್ನು ಏನೂ ಕೂಡ ಮಾಡ್ದೇನೆ 5 ತಿಂಗಳಿಂದ ಆಟ ಆಡಿಸ್ತಾ ಇದ್ದಾರೆ. ಈಗ ಮತ್ತೆ ತಿರ್ಗಾ ಪುನಃ 48 ಲಕ್ಷ
ನಾನು ಮಾಡಿದಂಥ ಪತ್ರಿಕಾಗೋಷ್ಠಿ ನಂತರ 48 ಲಕ್ಷದ ಅನುದಾನ ಮತ್ತೆ ತಿರ್ಗಾ ಖರ್ಚು ಮಾಡಿದ್ದಾರೆ. ಯಾವ ರೀತಿ ಖರ್ಚು ಮಾಡಿದ್ದಾರೆ ಅಂದರೆ ಬರೀ ಖರೀದಿಗೆ ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ, ಖರೀದಿ ಮಾಡೋದು ಅನ್ನೋದು ಇಲ್ಲ. ಆಮೇಲೆ ವಿಶೇಷವಾಗಿ ನಮ್ಮ ಪಂಚಾಯಿತಿಗೆ ಗ್ರಾಮ ವಿಕಾಸ್ ಯೋಜನೆಯಲ್ಲಿ ಬಂದಂಥ ಹಣ ಈಗಲೂ ಕೂಡ ಅದು ದುರುಪಯೋಗ ಆಗಿದೆ. ನಿನ್ನೆ ಬಂದಂಥ ಮಾನ್ಯ ಶಾಸಕರು ದರ್ಶನ್ ಧ್ರುವನಾರಾಯಣರವರು ಒಂದು ಗರಡಿ ಮನೆ ಉದ್ಘಾಟನೆಗೆ ಬಂದು ಅವರು ಬೈಕೊಂಡು ಹೋಗ್ತಾರೆ, ಗರಡಿ ಮನೆ ಕಳಪೆ ಆಗಿದೆ, ಕ್ರಾಕ್ ಹೊಡೆದು ಕಳಪೆ ಆಗಿದೆ, ಗರಡಿ ಮನೆ ಸರಿಯಾದ ರೀತಿ ಕೆಲಸ ಇದು ನಡೆದಿಲ್ಲ, ನೀವು ಮಾಡಿರೋದು ಸರಿ ಇಲ್ಲ ಅಂತೇಳಿ ಉದ್ಘಾಟನೆ ಮಾಡ್ದೇನೆ ಟೇಪ್ ಕಟ್ ಮಾಡದೆ ಇಂದು ವಾಪಸ್ ಹೋಗ್ತಾರೆ. ಅಂದರೆ ಇದನ್ನೆಲ್ಲ ಯಾರು ಮಾಡ್ತಾವ್ರ ಹಂಗಂದ್ರೆ ಶಾಸಕರಿಗೆ ಗೊತ್ತಿಲ್ಲ ಅಂದಮೇಲೆ ಯಾರು ಮಾಡ್ತಾ ಇದ್ದಾರೆ ಇದನ್ನೆಲ್ಲ? ಯಾಕೆ ಮಾಡ್ತಾವ್ರೆ? ಅವ್ರು ಯಾರು? ಅವ್ರ ಮೇಲೆ ತನಿಖೆ ಆಗಬೇಕು, ಇಲ್ಲ ಕ್ರಿಮಿನಲ್ ಕೇಸ್ ಆಗಬೇಕು. ಮತ್ತು ಇಂದಿನ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ದುಡ್ಡನ್ನು ನಾಶಪಡಿಸ್ಬಿಟ್ಟಿದೆ. ಗ್ರಾಮ ಪಂಚಾಯಿತಿಲಿ ಇರ್ತಕ್ಕಂಥ ಹಣ ಲೂಟಿ ಹೊಡೆದ್ಬಿಟ್ಟಿದ್ದಾರೆ. ಈಗ ಇಷ್ಟೊಂದು ಹಣ ಲೂಟಿ ಆಗೋಕ್ಕೆ ಗ್ರಾಮ ಪಂಚಾಯಿತಿಯ ವ್ಯವಸ್ಥೆಯೇ ಕಾರಣ ಆಗಿರ್ತಕ್ಕಂಥದ್ದು. ಈಗ ಸಾರ್ವಜನಿಕರಿಗೆ ಇದು ಅವೇರ್ನೆಸ್ ಆಗಿದೆ. ನಮ್ಮ ಪಂಚಾಯಿತಿಯಲ್ಲಿ ಹಗರಣ ಆಗಿದೆಯಾ, ಇಷ್ಟು ದುಡ್ಡು, ಇಷ್ಟು ಕೋಟಿ ಹಗರಣ ಆಗಿದೆಯಾ ಅಂತೇಳಿ ಸಾರ್ವಜನಿಕರಲ್ಲೇ ಒಂದು ಕುತೂಹಲ ಮೂಡಿದೆ. ಯಾರಿಗೂ ಗೊತ್ತಿರಲಿಲ್ಲ ಇದು. ಈಗ ನಾವುಗಳು ಸಾರ್ವಜನಿಕರು ಸೇರಿ ಸಾರ್ವಜನಿಕರಿಗೆ ಈ ವಿಷಯನ ಪ್ರಸ್ತಾಪ ಮಾಡಿದ್ಮೇಲೆ ಇದೆಲ್ಲ ದಾಖಲೆಗಳು, ಅವ್ರು ಕೊಟ್ಟಂಥ ದಾಖಲೆಗಳು, ಇದು ನಾವು ಸೃಷ್ಟಿ ಮಾಡಿದಂಥ ದಾಖಲೆಗಳೆಲ್ಲ ಇವು. ಅವರೇ ಕೊಟ್ಟಂಥ ದಾಖಲೆ, ಪಂಚಾಯತಿಲಿ ಕೊಟ್ಟಂಥ ದಾಖಲೆ. ಅವರು ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದರೆ ಕುಡಿಯೋ ನೀರದು ಇವತ್ತು ಕೂಡ ಪ್ರಾಬ್ಲಮ್ ಇದೆ.